ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು ಚಿತ್ರ ನೋಡ್ಕೊಂಡು ಬಂದವರೆಲ್ಲ ಹೇಳೋದೊಂದೇ ಮಾತು, ಸ್ಟೋರಿ ಮತ್ತೆ ಮ್ಯೂಸಿಕ್ ಸೂಪರ್ ಗುರು ಅಂತ. ಜಾರೋ ಸಂಜೆ ಕಾಣುತ್ತಿಲ್ಲ ನಿನ್ನೆಯ ಹಾಗೆ. ಕಥೆ ಮನಸ್ಸು ಮುಟ್ಟುವಂಥದ್ದು, ನಿಮ್ಮೆಲ್ಲರ ಜೀವನದ ಹತ್ತಿರವಿರೋ ಪಾತ್ರಗಳು, ಕಣ್ಣಂಚಿನಲ್ಲಿ ಹನಿಗುಡಿಸುವಂತಹ ಸನ್ನಿವೇಶಗಳು, ಎಲ್ಲರೂ ಜೊತೆಯಾಗಿ ಕುತ್ಕೊಂಡು ನೋಡೋದಕ್ಕೆ ಹೇಳಿ ಮಾಡಿಸಿದ ಚಿತ್ರ ಅಂತಾರೆ ಎಲ್ಲರೂ. ಮೈಕಟ್ಟು ತಾವೆಲ್ಲರೂ ನೋಡಿ ನಕ್ಕು ನಲಿದು ಆನಂದಿಸುವಂತಹ ಚಿತ್ರ. ತಮಗೆ ಗೊತ್ತಾಗದಂತೆ ಒಂದೆರಡು ಕಡೆ ಕಣ್ಣಿನಿಂದ ನೀರು ಉದುರಬಹುದು, ಆನಂದ ಭಾಷೆಯೂ ಬರಬಹುದು. ಅದಕ್ಕೆ ತಪ್ಪದೆ ದಯವಿಟ್ಟು ನೋಡಿ ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು. ಫಸ್ಟ್ ಟೈಮ್ ರೈಟರ್ ಡೈರೆಕ್ಟರ್ ಹೇಮಂತ್ ಅವರನ್ನ ಹೊಗಳೋದಕ್ಕೆ ಮಾತುಗಳೇ ಸಾಲದು. ಅನಂತ್ನಾಗ್ ಅವರು ನಾನೇ ನನಗೆ ಕಾಂಪಿಟೇಷನ್ ಕೊಟ್ಟು ಗೆಲ್ತೀನಿ ಅನ್ನೋದನ್ನ ಈ ಚಿತ್ರದಲ್ಲೂ ಪ್ರೂವ್ ಮಾಡಿದ್ದಾರೆ. ನಾನು ಹೋಗದೇ ಇದ್ದಿದ್ದು ಒಂದೇ ಒಂದು ಜಾಗ ಇದೆ ಅಂತ, ಯಾವುದು ಗೊತ್ತಾ? ವೆಂಕೋಬ್ರಾವ್ ಎಂಬ 66 ವರ್ಷದ ವ್ಯಕ್ತಿ ಬೆಂಗಳೂರಿನ ಬಸವನಗುಡಿಯಿಂದ ಕಾಣೆಯಾಗಿದ್ದಾರೆ. ಆಲ್ಝೈಮರ್ಸ್ ಪೇಷಂಟ್ ಆಗಿ ಮಗನಿಂದ ಕಡೆಗಣಿಸಲ್ಪಟ್ಟ ತಂದೆಯಾಗಿ ಅವರ ಆಕ್ಟಿಂಗು ನಿಜವಾಗ್ಲೂ ಆಕ್ಟಿಂಗ್ ಏನಾ ಅಂತ ಅನ್ಸುತ್ತೆ. ರಕ್ಷಿತ್ ಶೆಟ್ಟಿ ಅವರು ತಂದೆಯ ವ್ಯಾಲ್ಯೂ ಲೇಟ್ ಆಗಿ ಅರ್ಥ ಮಾಡ್ಕೊಂಡ ಮಗನಾಗಿ ತಮ್ಮ ಪಾತ್ರಕ್ಕೆ ನ್ಯಾಯ ಸಲ್ಲಿಸಿರೋದು ಖಂಡಿತ. ಮಿಸ್ಸಿಂಗ್ ಪರ್ಸನ್ ಕಂಪ್ಲೇಂಟ್ ಫೈಲ್ ಮಾಡಬೇಕಾಗಿತ್ತು. ಮಾನಸಿಕ ಸ್ಥಿತಿ ಸರಿ ಇಲ್ಲ ಅಂತೀರಾ, ಸರಿಯಾಗಿ ನೋಡ್ಕೊಳಕ್ಕಾಗಲ್ವಾ? ಇಲ್ಲೆಷ್ಟು ಜನ ಇದ್ದಾರೆ ಅಂದ್ರೆ ಒಂದು ಮನುಷ್ಯನ ಜೀವಕ್ಕೆ ಬೆಲೆನೇ ಇಲ್ಲ. ಆದ್ರೆ ಶ್ರುತಿ ಹರಿಹರನ್ absolutely excels in a role as a benevolent and loving human being and doctor. ಕೋಮಲ ಕೋಮಲ ಹೆಣ್ಣೆ ಕೈ ಹಿಡಿದು ನಡೆಸೆ. ಇತರ ಪಾತ್ರಧಾರಿಗಳಲ್ಲಿ ಒಬ್ಬರಾದ ಅಚ್ಯುತ್ ಕುಮಾರ್ ಕೂಡ ಮೆಚ್ಚುಗೆ ಮೂಡಿಸ್ತಾರೆ. ಓವರ್ ಆಲ್ ಚಿತ್ರದ ಬಗ್ಗೆ ಹೇಳೋದಾದ್ರೆ ಆಪ್ಟ್ ಯೂಸೇಜ್ ಆಫ್ ಮೈಲ್ಡ್ ಕಾಮಿಡಿ, ನಿಜ ಜೀವನದಲ್ಲಿ ನಡೆಯೋ ಘಟನೆಗಳು ನಗು ಬರ್ಸೋ ಹಾಗಿದೆ ಈ ಚಿತ್ರದ ಕಾಮಿಡಿ ಎಲಿಮೆಂಟ್. ಪರ್ಫೆಕ್ಟ್ ಯೂಸ್ ಆಫ್ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅಂಡ್ ಸಾಂಗ್ಸ್. ಸಂಗೀತ ಸಂಯೋಜಕರಾದ ಚರಣ್ ರಾಜ್ಗೆ ಹ್ಯಾಟ್ಸ್ ಆಫ್. ಆಲ್ ಇನ್ ಆಲ್ ಇತ್ತೀಚಿನ ವರ್ಷಗಳಲ್ಲಿ ದಿ ಬೆಸ್ಟ್ ಚಿತ್ರ GBSM. ಸ್ಯಾಂಡಲ್ವುಡ್ ಸೆಂಟ್ರಲ್ ರೇಟಿಂಗ್ 4.5. ಅವ್ರನ್ನ ಇನ್ನೊಂದ್ಸಲ ನೋಡಿದ್ರೆ ಸಾಕು. ನೀವು ಕೂಡ ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು ಚಿತ್ರವನ್ನ ನೋಡಿದ್ರೆ ಚಿತ್ರದ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ನಮಗೆ ಕಮೆಂಟ್ಸ್ ಬಾಕ್ಸ್ ನಲ್ಲಿ ತಿಳಿಸಿ. ನಮ್ಮ ರಿವ್ಯೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಹಾಗೆ ಕನ್ನಡ ಚಿತ್ರರಂಗದ ಒಳ್ಳೊಳ್ಳೆ ಸುದ್ದಿಗಳಿಗಾಗಿ ಸ್ಯಾಂಡಲ್ವುಡ್ ಸೆಂಟ್ರಲ್ಗೆ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ.